ಇನ್ನು ಇಕ್ಬಾಲ್ ಹುಸೇನ್ ಬಳಿಕ ಮತ್ತೊಬ್ಬ ಶಾಸಕ ಡಿಕೆ ಪರ ಮಾತಾಡಿದ್ದಾರೆ. ಡಿಕೆಶಿ ಸಿಎಂ ಆಗಬೇಕು ಅಂತ ಮದ್ದೂರು ಶಾಸಕ ಉದಯ್ ಗೌಡ. ಸಿದ್ದರಾಮಯ್ಯನವರ ಆಡಳಿತ, ಅವರ ನಾಯಕತ್ವದ ಬಗ್ಗೆ ಪ್ರಶ್ನೆಗಳೇ ಇಲ್ಲ. ಭವಿಷ್ಯದ ಪಕ್ಷ ಸಂಘಟನೆ ದೃಷ್ಟಿಯಿಂದ ಅವ್ರಿಗೊಂದು ಅವಕಾಶವನ್ನು ಕೊಡಲಿ. ಡಿಕೆಶಿ ಪಕ್ಷ ಸಂಘಟನೆ ಹೋರಾಟಕ್ಕೆ ಪ್ರತಿಫಲ ಸಿಗಬೇಕು. ನಾವು ಹೈಕಮಾಂಡ್ ಹೇಳಿದಂತೆಯೇ ಕೇಳ್ತೀವಿ, ಒತ್ತಡವನ್ನು ತರ್ತೀವಿ. ಕಾಂಗ್ರೆಸ್ನಲ್ಲಿ ಪರ ವಿರೋಧ ಬಣ ಗುಂಪುಗಳಿಲ್ಲ ಅಂತಾರೆ. ಬಿಡಿ, ಇದೆಲ್ಲ ಯಾಕೆ ಮಾತಾಡ್ತಾರೆ? ಒಟ್ಟೆ ಹೈಕಮಾಂಡ್ ಎಲ್ಲ ಗೊಂದಲ ಬಗೆಹರಿಸಬೇಕು ಅಂತ ಕದಲೂರು ಉದಯ್ ಆಡಿರ್ತಕ್ಕಂಥ ಮಾತು. ಅವರು ಕೂಡ ಆ ಭಾಗದವರೇನೆ, ಮದ್ದೂರಿನವರೇ. ಇವರೆಲ್ಲರನ್ನೂ ಹುಡುಕಿ ಡಿ ಕೆ ಶಿವಕುಮಾರ್ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬಂದರು. ಇಂಥವರೇ ಗೆಲ್ಲಬೇಕು, ಇಂಥವರೇ ಆಗಬೇಕು ಅಂತ. ಅವರೆಲ್ಲ ಸಹಜವಾಗಿ ಡಿ ಕೆ ಪರ ಮಾತಾಡ್ತಾರೆ. ಇವರೆಲ್ಲ ಮೊದಲಿಂದನೂ ಡಿ ಕೆ ಬಣದಲ್ಲಿ ಗುರುತಿಸ್ಕೊಂಡು ಬಂದವರೇ ನೇರವಾಗಿ. ಇಕ್ಬಾಲ್ ಹುಸೇನ್ ಬಳಿಕ ಮತ್ತೊಬ್ಬ ಶಾಸಕ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಅದು ಉದಯ್ ಗೌಡ, ಮದ್ದೂರಿನ ಶಾಸಕರು. ನಿಮಗೆ ಆ ಭಾಗದಲ್ಲಿ ಇರ್ತಕ್ಕಂಥ ತುಂಬಾ ಜನ ಶಾಸಕರು ಡಿ ಕೆ ಪರ ಇದ್ದಾರೆ. ಮನುಷ್ಯ ಎಲ್ಲದನ್ನು ಅರಗಿಸ್ಕೋತಾರೆ, ಆಸಕ್ತಿ ಇದೆ ಅವರಿಗೆ. ಬಟ್ ಏನಂದರೆ ಈಗ ರೆಸ್ಟ್ ಮಾಡಲ್ಲ, ರಾತ್ರಿ ಕೂಡ ಲೇಟ್ ಆಯ್ತದೆ, ಬೆಳಗ್ಗೆ ಎದ್ದು ಮಾಮೂಲಿ ಚಟುವಟಿಕೆಗಳು ಜಾಸ್ತಿ. ಈಗ 2 ಖಾತೆ ಇದೆ ಅವ್ರದ್ದೇ, ಹಿಂದಿನಿಂದ ವ್ಯಾಪಾರ ವಹಿವಾಟು ಇದೆ, ಅವೆಲ್ಲ ನೋಡಬೇಕು. ಮತ್ತು ಪಕ್ಷದ್ದು ಜವಾಬ್ದಾರಿ